ಅಪಘಾತ ಕೈಬೀಸಿ ಕರೆಯುತ್ತಿರುವ ರಸ್ತೆ, ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುತ್ತಿರುವ ಗಂಜಿಗೇರಿ ಗ್ರಾಮಸ್ಥರು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಗಂಜಿಗೇರಿ ಕ್ರಾಸ್ನಿಂದ ಗಂಜಿಗೇರಿ ಗ್ರಾಮದ ಸುಮಾರು 3 ವರ್ಷ ಹಿಂದೆ ಮಾಡದ ರಸ್ತೆ ಪೂರ್ತಿ ಕಳಪೆ ಕಾಮಗಾರಿ ಮಾಡಿ ಜನರನ್ನು ಜೀವ ಭಯದಿಂದ ನಡೆದಾಡುವ ಪರಿಸ್ಥಿತಿ ಉಂಟಾಗಿದೆ. ಈ ರಸ್ತೆಯಿಂದ ದಿನೇ ದಿನ ಒಂದು ಘಟನೆ ಸಂಭವಿಸುತ್ತದೆ ಹಾಗೂ ಬೈಕ್ ಚಾಲಕರಿಗೆ ಓಡಾಡುವುದಕ್ಕೆ ತೊಂದರೆಯಾಗುತ್ತಿದ್ದು ಅನೇಕ ಬಾರಿ ಶಾಸಕರಿಗೂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರಿ ಎನ್ನುತ್ತಿಲ್ಲ ಅಧಿಕಾರಿಗಳು. ಈ ಕೂಡಲೇ ನಮಗೆ ರಸ್ತೆ ನಿರ್ಮಾಣ ಮಾಡಿಸಿ ಕೊಡಬೇಕೆಂದು ಮಲ್ಲು ತಳವಾರ ದಲಿತ ಸೇನೆ ಯುವ ಘಟಕ ಉಪಾಧ್ಯಕ್ಷರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನಿಲ್ ತಳವಾರ್, ಕಳಮ್ಮ, ಸಾಲಕಟ್ಟಿ, ಗಂಜಿಗೇರಿ, ಗುರುಪದ, ನರಸಾಪುರ, ತುಕಾರಾಂ, ಗಂಜಿಗೇರಿ ಉಪಸ್ಥಿತರಿದ್ದರು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಪೂರಾ ಹದಗೆಟ್ಟಿದೆ, ಏನೂ ಇಲ್ಲ, ಪೂರಾ ಹಾಳಾಗಿದೆ, ಒಡೆದೋಗಿದೆ. ಜನರಿಗೆ ನಡೆಯೋಕ್ಕಾಗ್ತಾ ಇಲ್ಲ, ವೆಹಿಕಲ್ ತಿರುಗಾಡೋಕ್ಕಾಗ್ತಾ ಇಲ್ಲ, ಬಂಡಿ ಅದು ರೈತರ ಬಂಡಿ ಅದು ತರೋಕ್ಕಾಗ್ತಾ ಇಲ್ಲ. ಜನರಿಗೆ ತುಂಬ ಇದು ಆಗಿದೆ. ಇದೇ ರೀತಿಯಾಗಿ ಸುಮಾರು ಸಾರಿ ನಾವು ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ. ಯಾಕಂದ್ರೆ ಓಡಾಡಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಭಾಳ ಜನ ವೆಹಿಕಲ್ ತೊಗೊಂಡ್ರ, ಆಟೋ ಬಿದ್ದವ, ಭಾಳಷ್ಟು ವೆಹಿಕಲ್ ಹೀರೋ ಹೋಂಡಾ ಮ್ಯಾಗ ಬರ್ತಕ್ಕಂಥ ಜನಗಳು ಬಿದ್ದು ಕೈಕಾಲು ಸುದ ಮುರ್ಕೊಂಡಾರ. ವಯಸ್ಸಾದವರು, ಅಜ್ಜಿಯವರು ಯಾರೇ ಅಲ್ಲಿ ತಿರುಗಾಡಕ್ಕಾಗತ್ತಿಲ್ಲ, ಕಾಲು ಜಾರ್ಲತ್ತವ, ಕೆಸರಾಗ್ಯದ, ಪೂರಾ ರೋಡು ಎಲ್ಲ ಹಾಳಾಗ್ಯದ. ಮೇನ್ ಮುಖ್ಯ ರಸ್ತೆ ಇದೆ, ಅದು ತಿರುಗಾಡಕ್ಕೆ ಇದು ಭಾರಿಯಾಗಿ ಶಾಸಕರಿಗೆ ತುಂಬ ಸರಿ ಮನವಿ ಕೊಟ್ಟಿವಿ. ಅವರು ಏನು ರಸ್ತೆ ಸುಧಾರಣೆ ಮಾಡ್ರಿ ಸರ್, ಹಿಂಗೆಲ್ಲ ಆಗ್ಯದ ಅಂತೇಳಿ ಅಂದ್ರೂ ಕೂಡ ಅವ್ರೇನು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ, ಸಮಸ್ಯೆ ಬಗೆಹರಿಸಿಲ್ಲ. ಅವ್ರು ಯಾವಾಗ ಬರ್ತಾರಪ್ಪ ಅಂತಂದ್ರೆ ನಮ್ಮ ಊರಿಗೆ ಓಟ್ ಕೇಳಕ್ಕೆ ಅಷ್ಟೇ ಬರ್ತಾರ. ಮತ್ತು ಹಂಗೆ ಒಂದು ನೀರಿಂದ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಈ ರೋಡಿನೂ ಹೇಳಿದ್ರು ಇದನ್ನು ಮಾಡಿಲ್ಲ ಅವರು. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ವಲ್ಪ ಇದು ರೋಡಿನ ಬಗ್ಗೆ ನೋಡಿ ಇದಕ್ಕೆ ಸುಧಾರಣೆ ಮಾಡಿಕೊಡ್ತಾರಂತೇಳಿ ಈ GK ನ್ಯೂಸ್ ಮುಖಾಂತರ ನಿಮ್ಗೆ ಕೇಳ್ಕೊಳತ್ತೀವಿ. ಅದಕ್ಕೆ ಎಲ್ಲರಿಗೂ ಹೇಳಿ, ನನ್ನ ಹೆಸರು ಮಲ್ಲಿಕಾರ್ಜುನ್ ತಳವಾರ್ ಅಂತ, ಗಂಜಿಗೆ ದಲಿತ ಸೇನೆ ಯುವ ಘಟಕದ ಉಪಾಧ್ಯಕ್ಷರು. ಕೇಳ್ಕೊಳ್ತಾ ಇದ್ದೀವಿ. ಕಾಳಗಿ ಕೆಸರಾಗ್ಯದ, ಹೋಲಕ್ ಬರಲ್ದು, ಕಡ್ಕೊಂಡು ಬಿದ್ದೀವಿ. ಹೊಸಳಿ ಹೋಲಕ ನಮ್ಗೆ ಗಾಡಿ ಹೋಗಲ್ಲ. ಕೆಸರಾಗ ನಾವು ರಾಸನ್ಕ್ ಹೋಗ್ತೀವಿ, ರಾಸಿ ರೊಟ್ಟಿ ತರ್ಬೇಕ್ರಿ. ನಮ್ಗೆ ಕೆಸರಾಗ್ಯದ, ಬಂಡಿ ನಡೆಯಲಾಗ್ಯಾರ, ಮನುಷ್ಯರು ಬರಲಾಗ್ಯಾರ. ಈ ಕಡೆ ಹೋಗ್ಬೇಕಾಯಿ ನೀವು? ಈ ಕಡೆ ಯಾವ ಊರಿಗೆ ಹೋಗ್ತೀರಿ? ಗಂಜಿಗಿರಿ ಹೋಗ್ತೀರಿ. ಇಲ್ಲಿ ಈ ಕಡೆ ಯಾವ ಊರಿಗೆ ಹೋಗ್ತೀರಿ? ಈ ಕಡೆ ಹೊಸಳಿಗೆ ಹೋಗ್ತಾ, ಪಸ್ಪುರ್ಕ್ ಹೋಗ್ತೀವಿ. ಇದೇ ಮೇನ್ ರಸ್ತೆ ಅದ? ಇದೇ ಮೇನ್ ಅದ್ರಿ. ಏಸ್ ವರ್ಷಲೇನ್ ಹಿಂಗೆ ಅದ ಇದು ರೋಡ್? ಇದು ಮತ್ತ ಏನು ನಾ ಬಂದ್ ಹಿಡಿದು ಅದ ಇದು ರೋಡ್. ನಾನೇ ಮುದುಕದ. ಇಲ್ಲ, ಹಿಂಗ್ ಖರಾಬ್ ಆಗಿದೆ ಎಷ್ಟು ವರ್ಷ ಆಯ್ತು? ಖರಾಬ್ ಆಗಿದೆ ಅಂದ್ರೆ 3 ವರ್ಷ ಆಯ್ತ್ರಿ. ಯಾರು ಒಟ್ಟು ಮಾಡತ್ತಿಲ್ಲ? ಯಾರು ಮಾಡಿಲ್ಲ ನೋಡ್. 3 ವರ್ಷ ಆಯ್ತು, ಒಟ್ಟು ಮಾಡೇಲಿ ರೋಡ್ ಹಂಗೆ ನಡ್ತದೆ. ಈಗ ಮನೆ ಶಾಸಕರಲ್ಲ ಅವಿನಾಶ್ ಯಾದವ್ ಸರ್ ಬಂದ್ ಈ ಕಡೆ ಯಾರು ನೋಡಿಲ್ಲ ಈ ರೋಡಿಗೆ? ಏನು ನೋಡಿಲ್ರಿ, ಯಾರು ನೋಡಿಲ್ಲ. ಓಟ್ ಹಾಕೊಳಕ್ಕೆ ಇಟ್ಟು ಬರ್ತಾರ, ಆಗೋಯ್ತು ನೋಡ್ರಿ. ಯಾರು ಬಂದ 3 ವರ್ಷ ಆಯ್ತು ನೋಡ್ರಿ, ಇದು ರೋಡ್ ಹಂಗೆ ಇದ್ದು. 3 ವರ್ಷ ಆಯ್ತು? 3 ವರ್ಷ ಆಯ್ತು. ನಿಮ್ಮ ಹೆಸರೇನಾಯಿ? ಕಾಳಮ್ಮದ. ಕಾಳಮ್ಮ. ಆಯ್ತು. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ, ಕೋಳಿ, ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ, ಕುರಿ, ಮೊಟ್ಟೆ ಫಾರಂ, ಹುಮ್ನಾಬಾದ್. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ ಸದಾನಂದ ಪತ್ರಿ 9019078988.